ಗುಡ್ ನೈಟ್ ಚಿನ್ನ. ಇವನ್ ಬೇರೆ ನನ್ನ ಪರಿಸ್ಥಿತಿ ಗೊತ್ತಿಲ್ಲದೆ ಗುಡ್ ನೈಟ್ ಚಿನ್ನ ಅಂತೆ. ಎಲ್ಲ ಇವನಿಂದಾನೆ. ಮೊದಲು ಸಿಂಗಲ್ ಆಗಿ ಎಷ್ಟು ರಾಜಾರೋಷವಾಗಿದ್ದೆ, ಈಗೆಲ್ಲದಕ್ಕೂ ಭಯ ಪಡೋಂಗಾಗಿದೆ. ನೆಕ್ಸ್ಟ್ ಟೈಮ್ ಇಂದ ಖಾರ ಕಮ್ಮಿ ಇರ್ಲಿ ನಮ್ಮ ಹುಡುಗಿಗೆ. ಭ್ರಮೆ ಜಾಸ್ತಿ ಆಗೋಯ್ತು. ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್, ಕಮಲಿಗೆ ಫಸ್ಟ್ ಫೋನ್ ಮಾಡಿ ಕೇಳಬೇಕು. ಆವಾಗಲೇ ಟೆನ್ಷನ್ ಕಮ್ಮಿ ಆಗೋದು. ಹಲೋ. ಹಾಯ್ ಕಮಲಿ, ಬಿಸಿ ಇದೆಯಾ? ಇಟ್ಟೊತ್ನಾಗ ಏನ್ ಬಿಸಿ, ಇನ್ನೇನ್ ಮನೆ ಕಳಮ್ಮ ಅಂತಿದ್ದೆ. ಓಕೆ ಓಕೆ. ಏನಿ ಸರ್ ರಚನಾ, ರಿಷಿ ಸರ್ ಇನ್ನ ಮನೆಗ್ ಬಂದಿಲ್ವಾ? ಇಲ್ಲ ಇಲ್ಲ, ಅಣ್ಣ ಅವಾಗ್ಲೇ ಬಂದ. ನೀನ್ ಓಕೆನಾ? ಆರಾಮಾಗಿದ್ಯಾ ಅಲ್ವಾ? ಇದ್ಯಾಕವಿ ಹಿಂಗ್ ಕೇಳ್ತಿದ್ಯಾ? ನಂಗೇನಾಗೈತೆ? ಸೆಂದಾಗೆ ಇವ್ನಲ್ಲ. ಹಾಗಾದ್ರೆ ನಾನು ಏನೋ ಐ ಮೀನ್, ನೀನು ನನ್ ಬಗ್ಗೆ ಅಣ್ಣಂಗೆ ಹೇಳಿದ್ಯಾ? ನಿನ್ ಬಗ್ಗೆನಾ? ನಾನೇನ್ ಹೇಳ್ಬೇಕಿತ್ತು ರಚನಾ, ನಂಗೇನು ಅರ್ಥ ಆಯ್ತಿಲ್ವಲ್ಲ. ಅದೇ ಮಾರ್ಕೆಟು, ಜೋಳ. ಓ, ನಾನು ಸರ್ ಜೋಳ ತಿಂದ್ವಲ್ಲ, ಅದನ್ನ ನೀನ್ ನೋಡ್ದ ರಚನಾ? ನೀನ್ ಹೆಂಗ್ ನೋಡ್ದವಿ? ಅಲ್ಲಿಗ್ ಬಂದಿದ್ಯಾ? ಕಮಲಿ, ಸುಮ್ನೆ ಡೌ ಮಾಡ್ಬೇಡ. ನೀನು ನೋಡಿದ್ಯಾ ಅಂತ ನನಗೆ ಗೊತ್ತು. ನೋಡ್ದೆ ತಾನೆ? ಇದನ್ ಕೇಳಕ್ಕೆ ಈಟೆಲ್ಲ ಡ್ರಾಮಾನಾ? ಹೇಳು, ನನ್ನನ್ನ ನೋಡ್ದೆ ತಾನೆ? ಹೌದು, ನೋಡ್ದೆ. ಅದಿರ್ಲಿ, ಯಾರ ಹುಡ್ಗ? ಅವನೊಬ್ಬ ಹಿಂದೆ ಬಿದ್ದಿದ್ದಾನೆ. ಅವನ್ ಮಾತ್ರ ಬಿದ್ದಂಗ್ ಕಾಣ್ತಿಲ್ವಲ್ಲ ರಚನಾ? ಕಮಲಿ, ಮನ್ಸಾಗ ಏನಾಯ್ತೆ ಅಂತ ಹೇಳು. ಏನು ಇಲ್ಲ. ಆದ್ರೂ ಅವ್ನ್ ಬೈಕ್ ಹತ್ಕೊಂಡು ಹೊಂಟೆ, ಏನು ಇಲ್ಲ ಅಂತ ಹೇಳ್ತಿದ್ಯಾ? ಅದು ನಾನು ಹೋಗಿಲ್ಲ ಅಂದ್ರೆ ಅವ್ನ್ ಬಿಡ್ತಾ ಇರ್ಲಿಲ್ಲ, ಮನೆಗೆ ಬಂದ್ಬಿಡ್ತಾನೆ. ಬಟ್ ಐ ಸ್ವೇರ್ ಕಮಲಿ, ನಮ್ಮ ಮಧ್ಯ ಏನೂ ಇಲ್ಲ. ಪ್ರೀತಿ ಶುರು ಆಗದೆ ಹೆಂಗೆಯ ಬಗ್ಗೆ ನಂಗೆ ಗೊತ್ತೈತೆ. ಆ ಹುಡ್ಗ ಒಳ್ಳೆಯವನಲ್ಲ ಅಂದಿದ್ರೆ ನಿನ್ನ ಹತ್ರಕ್ಕೂ ಅವ್ನ್ ಸೇರಿಸ್ತಿರ್ಲಿಲ್ಲ. ಅವನ್ ಜೊತೆಗೆ ಆಚೆ ಹೋಗೋ ಸಲ್ಗೆ ಐತೆ ಅಂದ್ರೆ ಖಂಡಿತವಾಗ್ಲೂ ಅವ್ನು ಒಳ್ಳೆ ಹುಡ್ಗನೇ ಆಗಿರ್ತಾನೆ. ಇಷ್ಟ ಇದ್ರೆ ಮನೇಲಿ ಹೇಳ್ಬಿಡವಿ, ಒಂದೇ ಮಂಟಪದಲ್ಲಿ ನಮ್ ಎಲ್ರು ಮದ್ವೆನೂ ಆಗ್ಬಿಡ್ಲಿ. ನಮ್ಮೆಲ್ರದ? ಅಯ್ಯೋ ಕಮಲಿ, ಅದ್ರಾಗೇನ್ ತೆಪ್ಪು? ನೀನ್ ಸುಮ್ನೆ ಕಾಲು ಎಳಿಬೇಡ. ಅಣ್ಣಂಗೆ ಇದ್ಯಾವ್ದು ಹೇಳಲಿಲ್ಲ ತಾನೆ? ಆಮೇಲೆ ಸುಮ್ನೆ ಆಡ್ಕೋತಾನವನು. ಏಳುಮ ಅಂತ ಅನ್ಕೊಂಡಿವ್ನಿ. ಕಮಲಿ, ನೀನು ಅಣ್ಣನ್ ತರಾನೇ ಆಡ್ಕೊಳಕ್ ಶುರು ಮಾಡಿದ್ಯಾ? ಎಲ್ಲಿಗೆ ಹೋಗ್ತೀಯಾ? ಬಾ, ಇದೇ ಮನೆಗ್ ತಾನೆ ಬರ್ತೀಯಾ? ಅವಾಗ ನೋಡ್ಕೋತೀನಿ ನಿನ್ನ. ರಿಷಿ ಸರ್ ಖುಷಿಯಾಗಿರ್ತಾರೆ ಅನ್ನೋ ಕಾರಣ ಒಂದೇ ಸಾಕು.
ನನ್ಗೆ ದಿವಸ ವಿಶೇಷ ಅಂತ ಹೇಳಕ್ಕೆ ಜೀವನದಾಗೆ ನನ್ ಕೇಳೋದೆಲ್ಲ ಕೊಟ್ಟಿದ್ಯಾ. ನಾನ್ ಕಳ್ಕೊಂಡಿದ್ದೆಲ್ಲನೂ ನಿನ್ ಸಲುವಾಗಿ ಅನ್ನೋ ಸಮಾಧಾನ ಮಾಡ್ಕೊಂಡ್ ಬದುಕಿವ್ನಿ. ಈಗ ನನ್ ಮದ್ವೆ ಮಾತುಕತೆಗೆ ಬಂದ್ ನಿಂತಿದೆ. ಮದ್ವೆಗೂ ಮೊದ್ಲು ಅಂಬಿ ಮನೆಗ್ ಬಂದು ಅಜ್ಜಿ ಅಪ್ಪನ ಜೊತೆ ಇರೋ ಹಂಗೆ ಆಗ್ಬೇಕು. ಅನಿಕಾ ಸರಿ ಹೋಗ್ಬೇಕು. ಇದೊಂದೇ ನನ್ ಕೋರಿಕೆ ದೇವ್ರೆ, ದಯವಿಟ್ಟು ನೆರವೇರಿಸು. ತಥಾಸ್ತು. ಸಂಭು, ಕಮಲಿ, ನೀನ್ ಏನ್ ಕೇಳ್ಕೊಂಡೋ ಗೊತ್ತಿಲ್ಲ, ಆದ್ರೆ ಏನ್ ಕೇಳ್ಕೊಂಡ್ಯೋ ಅದ್ ಪಕ್ಕ ಆಗೇ ಆಯ್ತದೆ. ನೀನ್ ಟೆನ್ಷನ್ ತಕ್ಕಬೇಡ. ಆಯ್ತದ ಸಂಭು? ಆಗ್ದೆ ಇನ್ನೇನು. ಆ ದೇವ್ರು ನಿನಗ್ ಬಿಟ್ಟು ಇನ್ ಯಾರಿಗ ಒಳ್ಳೇದ್ ಮಾಡ್ತಾನೆ ಹೇಳು. ನಿನ್ ಪ್ರಾರ್ಥನೆನ ನೆರವೇರಿಸ್ಲಿಲ್ಲ ಅಂದ್ರೆ ಅವರು ದೇವರಾಗಿ ವೇಸ್ಟೆ. ಛೆ ಸಂಭು, ಹಂಗೆಲ್ಲ ಮಾತಾಡ್ಬೇಡ. ತೆಪ್ಪಾಯ್ತು. ಸರಿ, ನೀನ್ ಹೋಗಿ ರೆಡಿ ಆಗೋ. ಇನ್ನೇನು ಅವ್ರು ಬರೋ ಟೈಮ್ ಆಯ್ತಲ್ಲ. ಬೇರೆ ಏನ ಕೆಲಸ ಇದ್ರೆ ನಾನು ನೋಡ್ಕೊತೀನಿ. ಸರಿ ಸಂಭು. ಕಮಲಿ, ಯಾಕಮ್ಮ ಕಮಲಿ ಇನ್ನೂ ರೆಡಿಯಾಗಿಲ್ಲ? ಈಗ ಹೋಯ್ತೀನಿ ಅಜ್ಜಿ. ಕಮಲಿ, ಯಾವ್ದೋ ಯೋಚನೆನ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರೋ ಹಾಗಿದೆಯಲ್ಲ? ಹಂಗೇನಿಲ್ಲ ಅಜ್ಜಿ. ನನ್ ಮುದ್ದು ಕೂಸ್ ಮುಖ ನೋಡಿದ್ರೆ ನನಗೆ ಗೊತ್ತಾಗಲ್ವಾ? ಏನಾದ್ರೂ ಇದ್ರೆ ಹೇಳು. ಏನಿಲ್ಲ ಅಜ್ಜಿ. ಸರಿ, ಹಾಗಾದ್ರೆ ನೋಡು, ಗಂಡಿನ ಕಡೆಯವ್ರು ಬರ್ತಾ ಇದಾರೆ. ನೀನ್ ನಗ್ನಗ್ತಾ ಇರ್ಬೇಕು. ಹಾ, ಹೀಗೆ ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ಸರಿನಾ? ಹೋಗ್ ಬೇಗ ರೆಡಿಯಾಗಿ ಹೋಗು. ಸರಿ ಅಜ್ಜಿ. ನೀವ್ ಯಾಕಪ್ಪ ಬರಕೋದ್ರಿ? ಅದೇನು ಪೌ ಅಪ್ಪ ಅಂತ ಸರಿಯಾಗಿ ಕರಿಯೋ. ಅಪ್ಪ ಗಾಬ್ರಿಲಿ ಫಾಸ್ಟ್ ಆಗಿ ಹೇಳ್ಬೇಕಾರೆ ಬಾಯ್ ತಪ್ಪೋಯ್ತು. ನೀವ್ ಯಾಕೆ ಬರಕ್ ಹೋದ್ರಿ? ನನ್ ಮಗ ಏನ್ ಮಾಡ್ತಿದ್ದಾನೆ ಅಂತ ಚೆಕ್ ಮಾಡಕ್ ಬಂದೆ. ಏನ್ ಮಾಡ್ತಿರ್ತೀನಿ, ರೆಡಿ ಆಗ್ತಾ ಇದೀನಿ, ನಾನು ಬರ್ತೀನಿ, ನೀವು ಹೋಗಿ. ಇದೇನೋ ಇದು ನಿನ್ನ ಅವಸ್ಥೆ, ಪಂಚೆ ಎಲ್ಲ ಉಟ್ಕೊಂಡು. ಹಾ, ಹೆಣ್ಣು ನೋಡೋದಕ್ಕೆ ಇನ್ನು ಹೇಗೆ ಹೋಗ್ತಾರೆ? ನನ್ನ ಮಗ ಇಂಗ್ಲಿಷ್ ಲೆಕ್ಚರರು, ಫುಲ್ ಅಪ್ಡೇಟ್ ಆಗಿರ್ತಾನೆ ಅಂದ್ಕೊಂಡೆ. ಇದೇನು ಇನ್ನೂ ಹಳೆ ಕಾಲದಲ್ಲೇ ಇದೆಯಾ ನೀನು? ಹಲೋ, ಇದು ನಮ್ ಕಲ್ಚರ್. ಸರಿನಪ್ಪ, ನಾನು ಒಪ್ಕೋತೆ. ಆದ್ರೆ ಕಮಲಿ ಮನೆಗೆ ಹೋಗುವಾಗ ಇದೇ ತರ ನೀನು ಎಷ್ಟು ಸರಿ ರೆಡಿ ಆಗಿದ್ಯಾ ಯೋಚನೆ ಮಾಡು. ಈಗಲೂ ಹೀಗೆ ರೆಡಿ ಆಗಿದೆಯಲ್ಲೋ ಅಲ್ವಾ? ಏನಲ್ವಾ? ಈಗ ನಾವು ಹೋಗ್ತಿರೋದು ಹೆಣ್ಣು ನೋಡಕ್ಕಲ್ಲಪ್ಪ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬೇಕು ಅಂತ ಹೇಳೋದಕ್ಕೆ. ಪಂಚಗಿಂಚ ಎಲ್ಲ ಏನು ಬೇಡ, ಯಾವ್ದಾದ್ರು ಫಾರ್ಮಲ್ ಡ್ರೆಸ್ ಹಾಕೊಂಡ್ ಬಾ, ಬೇಗ ರೆಡಿ ಆಗಿ ಬಾ. ಹಾ, ಬರ್ತೀನಿ.
ಇಂಥ ಸಮಯದಾಗೆ ನೀನು ಇಲ್ದಿರೋದು ಎಂತ ಸಂಕಟ ಗೊತ್ತೇನವ್ವ. ಈಗ ನೀನು ಇಲ್ಲಿದ್ದಿದ್ರೆ ನೀನೇ ನನ್ನ ಅಲಂಕಾರ ಮಾಡ್ತಿದ್ದೆ. ಈಗ ನಾನು ಬರುವಾಗ ಅಜ್ಜಿ ಕೇಳಿದ್ರಲ್ಲ, ಯಾಕೆ ಸಪ್ಪಿದ್ಯಾ, ನಗ್ನಾಗ್ತಾ ಇರ್ಬೇಕು ಅಂತವ. ನೀನೊಬ್ಳು ನನ್ನ ಜೊತೆಗಿದ್ದಿದ್ರೆ ಸಾಕಣವ, ನಾನು ಯಾವಾಗ್ಲೂ ಖುಷಿಯಾಗಿರ್ತಿದ್ದೆ. ಅವ್ವ, ನೀನ್ ನನ್ನ ಕಣ್ಗೆ ಕಾಣದೇ ಇರ್ಬೋದು, ಆದ್ರೆ ನಂಗೆ ಚೆಂದ ಗೊತ್ತು ನೀನ್ ನನ್ನ ನೋಡ್ತಾನೆ ಇರ್ತೀಯ ಅಂತವ. ನಿನ್ನ ಆಶೀರ್ವಾದ ನನಗೆ ಯಾವಾಗ ಇರ್ತೈತೆ ಕಣವ. ಹಲೋ ಅಂಬಿ, ಎಲ್ಲಿದ್ಯಾವಿ? ನೀನ್ ಕಾಣಿಸ್ತಿಲ್ಲ ಅಂತ ಏಟ್ ಚಿಂತೆ ಆಗಿತ್ತು ಗೊತ್ತಾ? ನಿಂಗೆ ಏಟೆಲ್ಲ ಫೋನ್ ಮಾಡಿದ್ದೀನಿ, ಆದ್ರೆ ಒಂದ್ಸಲನು ಫೋನೇ ಓನಿಲ್ಲ. ಕಾಲ್ ಕಟ್ಟಾಯ್ತಿತ್ತು. ನೀನ್ ಅಂಬಿ ಬಜಾರ್ಗೂ ಹೋಗ್ನಿಲ್ವಂತೆ. ಎಲ್ಲಿದ್ಯಾ? ಈಗ ಎಲ್ಲಿದ್ಯಾವಿ? ನನಗ್ ಸಿಗ್ತೀಯಾ? ಹಲೋ, ಸ್ವಲ್ಪ ಸುಧಾರಿಸ್ಕೊಂಡು ನಾನು ಹೇಳೋದನ್ನ ಕೇಳು. ನಾವಿಬ್ರು ಭೇಟಿಯಾಗೋಣ. ಅದಕ್ಕೆ ಕಾಯ್ತೀನಲ್ಲ ಅಂಬಿ, ಯಾವಾಗ ಸಿಗುಮ? ಈಗ ಈಗ್ಲಾ? ಈಗ ಆಗಕ್ಕಿಲ್ಲ ಕಣವಿ. ಈಗಾಗಲ್ಲ ಅಂದ್ರೆ ಬಿಡು, ಇನ್ಯಾವಾಗ್ಲೂ ಆಗಲ್ಲ. ಅಯ್ಯೋ, ಹಂಗನ್ಬೇಡ ಕಣವಿ. ಈಗ ರಿಷಿ ಸರ್ ಮನೆಯವರೆಲ್ಲ ಬರ್ತಾವ್ರೆ, ಸಂಜೆ ಸಿಗ್ಲಾ? ಮೀಟ್ ಮಾಡ್ಬೇಕು ಅಂದ್ರೆ ಇವಾಗ ಬಾ. ಜಾಗ ಎಲ್ಲಿ ಅಂತ ಮೆಸೇಜ್ ಮಾಡ್ತೀನಿ. ಇಷ್ಟ ಇಲ್ಲ ಅಂದ್ರೆ ಬಿಡು. ಹಲೋ ಅಂಬಿ, ಅಂಬಿ, ಏನ್ ಮಾಡ್ಲಿ ಇವಾಗ? ರಿಷಿ ಸರ್ ಮನೆಯವ್ರು ಬೇರೆ ಬರ್ತಾವ್ರೆ. ಚೂರ್ ನೋಡಿದ್ರೆ ಈಗ್ಲೇ ಸಿಗುಮ ಅಂತವಳೆ. ಓಕೆ, ಸೊ ನೀವು ಫುಲ್ಲಿ ರೆಡಿ ಆಗ್ಬಿಟ್ಟಿದ್ದೀರಾ? ಅದೇ ಇಲ್ಲಿ ನಮ್ಮ ಮದುವೆ ಗಂಟೆ ಕಾಣಿಸ್ತಿಲ್ವಲ್ಲ. ಒಂದೇ ಒಂದು ಸಣ್ಣ ಸಜೆಷನ್ ಕೊಟ್ಟೆ, ಅದರಿಂದ ಇಷ್ಟೊಂದು ಡಿಲೇ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಏನ್ ಸಜೆಷನ್ ಮಾವ? ಅವನ ಅವಸ್ಥೆ ನೋಡ್ಬೇಕಿತ್ತು ನೀನು. ಒಂದು ಪಂಚೆ ಉಟ್ಕೊಂಡು ಒದ್ದಾಡ್ತಿದ್ದ. ಅದೆಲ್ಲ ಏನು ಬೇಡಪ್ಪ, ಸಿಂಪಲ್ ಆಗಿ ಒಂದು ಫಾರ್ಮಲ್ ಡ್ರೆಸ್ ಹಾಕೊಂಬಂದೆ. ಅವನು ಹೇಗೋ ಬರ್ತಿದ್ದ, ನಿಮ್ಗೇನಂತೆ? ಹೋಗಮ್ಮ, ನೀನು ಅವನ್ನ ಕರ್ಕೊಂಡ ಸರಿಯತ್ತೆ. ಒಂದು ನಿಮಿಷ, ಅಪರೂಪಕ್ಕೆ ಒಂದು ಎಷ್ಟೋ ದಿನಗಳ ಆಸೆ ಈಡೇರ್ತಾ ಇದೆ. ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಆಗಿ ರೆಡಿ ಆಗ್ತಿದ್ದಾನೆ ಅನ್ಸುತ್ತೆ. ಬರ್ಲಿ, ವೆಯ್ಟ್ ಮಾಡೋಣ ಒಂದು 5 ನಿಮಿಷ. ಹೌದು ಹಾಸಿನಿ, ಇವತ್ತು ರೋಹಿತ್ಗೂ ಬರಕ್ ಹೇಳ್ಬೇಕಿತ್ತಲ್ವಾ? ನಿಮ್ಗೆ ಗೊತ್ತಲ್ಲ ಮಾವ, ಅವ್ರ ಇತ್ತೀಚೆಗೆ ಎಷ್ಟು ಬ್ಯುಸಿ ಅಂತ. ಹಾ, ಅದು ಕರೆಕ್ಟು. ಪಾಪ ನನ್ನ ತರ ಇಬ್ರು ಆಫೀಸ್ ಕೆಲ್ಸ್ಕೊಂಡು ಅವನೇ ನೋಡ್ಕೋತಿದ್ದಾನೆ. ಬಂದ ನೋಡಿ ನಿಮ್ಮ ಮಗ. ಸೂಪರ್, ಪರ್ಫೆಕ್ಟ್. ಮನ್ಮತ ನನ್ ಮಗ ಅಲ್ವಾ? ಹೊರಡೋಣ. ಹಾಸಿನಿ,
ರೀ ಹೋಗ್ತಾ ಬಳೆನೂ ಹೂ ತಗೋಬೇಕು, ಕಾರ್ ನಿಲ್ಸಿ ಫಾಸ್ಟ್ ಆಗಿ ಹೋಗ್ಬಿಡ್ಬೇಡಿ, ಗೊತ್ತಾಯ್ತಾ? ಅದು ಎಲ್ಲಿ ಸಿಗುತ್ತೆ ಹೇಳಮ್ಮ. ಜೈಲರಮ್ಮ, ಏನ್ ಸರ್? ನಮ್ ಸಾಹೇಬ್ರ ಬಗ್ಗೆ ಪೇಪರ್ ಬಂದಿದೆ, ನೋಡಿದ್ರಾ? ಹೌದಾ? ಇಲ್ಲ. ನೋಡಿ. ಏನೋ ಸತ್ತು ಬರ್ತಿದೆ ಅಲ್ಲ? ನನಗ್ ಮಾತ್ರ ಕೇಳಿಸ್ತಾ ಇದೆ ಅನ್ಕೊಂಡೆ, ನಿಮ್ಗೂ ಕೇಳಿಸ್ತಾ ಇದ್ಯಾ? ಹುಡುಗಿ ಏನ್ ಮಾಡ್ಕೊತಾ ಇದೀಯ ನೀನು? ಡೀಲ್ರಾಣಿ ಯಾಕೆ ಕೂಗೋತಿದ್ದಾಳಲ್ವಾ? ಬನ್ನಿ ನೋಡೋಣ. ಈ ಹುಡುಗಿ ತಲೆ ಕೆಟ್ಕೊತಾವಳೆ. ಬೇಡಮ್ಮ, ಹಂಗೆಲ್ಲ ಮಾಡ್ಕೊಂಡು ಅಯ್ಯೋ, ಯಾರಾದ್ರೂ ಬೇಗ ಬನ್ನಿ. ಬಸಮ್ಮ! ಏ ಬಸಮ್ಮ! ಓ, ಇವಳೊಬ್ಳು ಎದ್ದು ನಡ್ಕೋರು. ಏನಾಯ್ತು? ತಲೆ ಹೊಡ್ಕೊತಾವಳೆ. ಏನ್ ಮಾಡ್ಲಿ? ಅಂಬಿ ನೋಡಿದ್ರೆ ಇವಾಗ ಸಿಗ್ಲಿಲ್ಲ ಅಂದ್ರೆ ಯಾವಾಗ್ಲೂ ಸಿಗಕ್ಕಾಗಕ್ಕಿಲ್ಲ ಅಂತ ಹೇಳ್ತಾವಳೆ. ರಿಷಿ ಸರ್ಗೆ ಆಮೇಲೆ ಏನನ್ನ ಹೇಳಿ ಸಮಾಧಾನ ಮಾಡ್ಬೋದು. ಈಗ ಅಂಬಿನ್ ಮೀಟ್ ಮಾಡೋದೇ ಮುಖ್ಯ. ಜಾಗ ಬೇರೆ ಕಳ್ಸವಳೆ. ರಿಷಿ ಸರ್ಗೆ ಆಮೇಲೆ ನಾನು ಏನನ್ನ ಹೇಳಿದ್ರೆ ಕೇಳ್ತಾರೆ. ಈಗ ಸದ್ಯಕ್ಕೆ ನಾನು ಅಂಬಿನ ಮೀಟ್ ಮಾಡಕ್ ಹೋಯ್ತೀನಿ.